ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಇರುವಂಥ ಸ್ಥಳದ ನೀವೆಲ್ಲರೂ ಸಂತೋಷವಾಗಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ದಿನದಲ್ಲಿ ಪ್ರಿಯ ದೇವರ ಮಕ್ಕಳೇ, ಸತ್ಯವೇದದಲ್ಲಿ ಒಂದು ಸಂದರ್ಭವಾದ ಕುರಿತಾಗಿ ನಾನು ಮಾತಾಡಲು ಇಷ್ಟಪಡ್ತೀನಿ. ಅದು ಯಾವ ಸಂದರ್ಭ ಅಂತ ಹೇಳೋದಾದರೆ, ಅಪೊಸ್ತಲ ಕೃತ್ಯಗಳಲ್ಲಿ 8ನೇ ಅಧ್ಯಾಯದಲ್ಲಿ ಬರುತ್ತೆ 20ನೇ ವಾಕ್ಯದಿಂದ. ಫಿಲಿಪ್ಪಿ ಹತ್ರ ದೇವರ ಆತ್ಮನ ಮಾತಾಡ್ತಾರೆ. ಫಿಲಿಪ್ಪಿನ ಸಂಗಡ ದೇವರಾತ್ಮನ ಮಾತು, ದೇವದೂತರ ಬಂದು ನೀನು ಯೆರೂಸಲೇಮಿನ ಕಡೆಗೆ ಹೋಗು ಅಂತ ಹೇಳ್ತಾರೆ. ಹೋಗುವಾಗ ಮಾರ್ಗದಲ್ಲಿ ಅಲ್ಲೊಬ್ಬ ಅವನಿಗೆ ವ್ಯಕ್ತಿ ಸಿಗ್ತಾನೆ. ಐಥೋಪಿಯಾದಲ್ಲಿ ಅವನೊಬ್ಬ ಕಂಚಿಕೆ ಆಗಿರ್ತಾನೆ. ಒಂದು ರಾಣಿ ಸ್ಥಾನದಲ್ಲಿ ಎಲ್ಲ ಮ್ಯಾನೇಜ್ಮೆಂಟು ನೋಡ್ಕೊಳ್ಳುವಂಥ, ಅರಮನೆಯಲ್ಲಿ ನೋಡ್ಕೊಳ್ಳುವಂಥ ಒಬ್ಬ ಕಂಚಿಕೆ ಒಂದು ಐಥೋಪಿಯಾದಲ್ಲಿ ಒಬ್ಬ ವ್ಯಕ್ತಿ ಸಿಗ್ತಾನೆ. ಅವನೇನು ಮಾಡ್ತಾನೆ, ದೇವಾರಾಧನೆ ಯೆರೂಸಲೇಮಿನಿಂದ ಆರಾಧನೆ ಮುಗಿಸಿ ಮತ್ತೆ ಹಿಂತಿರುಗಿ ಹೋಗುವಾಗ ಆವಾಗ ಫಿಲಿಪ್ಪಿ ಹತ್ರ ದೇವರಾತ್ಮನ ಮಾತಾಡ್ತಾರೆ. ನೀನು ಹೋಗಿ ಆ ಒಂದು ರಥದ ಹತ್ರ ನೀನು ಹೋಗು ಅಂತ ಹೇಳ್ತಾನೆ. ಅವಾಗ ಹೋಗುವಾಗ ಆ ಒಬ್ಬ ಕಂಚಿಕೆ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಆ ಒಂದು ರಥದಲ್ಲಿ ಅವನೇನು ಮಾಡ್ತಾನೆ, ಸತ್ಯವೇದ ಓದ್ತಾ ಇರ್ತಾನೆ, ಯೆಶಾಯನ ಪ್ರವಾದನ ಗ್ರಂಥ ಓದ್ತಾ ಇರ್ತಾನೆ. ಆಗ ಓದ್ತಾ ಇರ್ತಾನೆ. ಆದರೆ ಅಲ್ಲಿ ಬಂದು ಅವನೇನು ಮಾಡ್ತಾನೆ, ಯಾರು ಫಿಲಿಪ್ಪಿ ಕೇಳ್ತಾನೆ, ನೀನು ಓದ್ತಿರುವಂಥ ವಿಷಯ ನಿನಗೆ ಗೊತ್ತಾ? ಆಗ ಅವನೇನು ಹೇಳ್ತಾನೆ, ನನಗೆ ಗೊತ್ತಿಲ್ಲ, ಒಟ್ಟಿನಾಗ ಹೋಗ್ತಾ ಇದ್ದೀನಿ, ಯಾರಾದರೂ ನನಗೆ ತಿಳಿಸ್ಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ದೇವರಾತ್ಮನ ಪ್ರತಿಯೊಬ್ಬರಿಗೂ ಸಹ ಯೇಸುಸ್ವಾಮಿ ಅದು, ನಾನು ಇಲ್ಲಿ ಹೊರಟು ಹೋಗಿ ಸತ್ಯದ ಆತ್ಮ ನಿಮಗೆ ಕಳಿಸಿಕೊಡುತ್ತೇನೆ, ಆತನು ಸತ್ಯಕ್ಕೆ ತಕ್ಕಾಗಿ ನಿಮ್ಮನ್ನು ನಡೆಸ್ಕೊಡ್ತಾನೆ. ಈ ಲೋಕದಲ್ಲಿ ಸತ್ಯ ತಿಳಿದಿರ್ತಾರೆ ಅನೇಕರು, ಆದರೆ ಸತ್ಯ ಗೊತ್ತಿಲ್ಲದೆ ಇಷ್ಟ ಪ್ರಕಾರ ಜೀವನ ಮಾಡ್ತಾ ಇರ್ತಾರೆ. ಪ್ರಿಯ ದೇವರ ಮಗುವೆ, ಇವತ್ತು ನೀನು ಒಂದು ಕಂಪನಿಲಿ ಅಥವಾ ಒಂದು ಕೆಲಸದಲ್ಲಿ, ಒಂದು ಕುಟುಂಬದಲ್ಲಿ, ಒಂದು ಗ್ರಾಮದಲ್ಲಿ ಇರುವಾಗ ಅನೇಕ ಜನರಿಗೆ ಸತ್ಯ ಗೊತ್ತು, ಆದರೆ ಬಿಡಿಸಿ ಹೇಳಿದ್ರೆ ಮಾತ್ರ ತಿಳ್ಕೊಳೋದು, ಹೌದಲ್ವಾ? ಅಲ್ಲಿ ನೋಡಿ, ಕಂಚಿಕೆ ಬೈಬಲ್ ಓದ್ತಾ ಇದ್ದಾನೆ, ಯೆಶಾಯನ ಪ್ರವಾದನ ಗ್ರಂಥ ಓದ್ತಾ ಇದ್ದಾನೆ, ಆದರೆ ಅವನಿಗೆ ಗೊತ್ತಿಲ್ಲ. ಅರ್ಥ ಯಾರಾದರೂ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ನಿನ್ನನ್ನು ಕರೆದಿರುವಾಗ ನಿನ್ನೊಳಗೆ ದೇವರ ಆತ್ಮನ ನಿನ್ನಲ್ಲಿ ಇಟ್ಟಿದ್ದಾರೆ. ಅಲ್ಲಿ ನೋಡಿ, ಫಿಲಿಪ್ಪಿ ಹೇಳ್ತಿರುವಾಗಲೇ ಅವನೇನು ಮಾಡ್ತಾನೆ, ಆ ವಾಕ್ಯವನ್ನು ಅಂಗೀಕರಿಸಿ ರೋಡಲ್ಲಿ ಹೋಗುವಾಗ ಇಲ್ಲೊಂದು ಒಂದು ರಥ ನಿಲ್ಲಿಸಿ, ನೀರಿದೆ, ನನಗೆ ಇಲ್ಲಿಂದ ದೀಕ್ಷಾ ಸ್ಥಾನ ಕೊಡು ಅಂತೇಳಿ ಕ್ಷಣದಲ್ಲೇ ಅಲ್ಲಿ ಏನು ಮಾಡ್ತಾನೆ, ದೀಕ್ಷಾ ಸ್ಥಾನ ಹೊಂದಿಕೊಳ್ತಾನೆ. ಪ್ರಿಯ ದೇವರ ಮಗುವೆ, ದೀಕ್ಷಾಸ್ಥಾನ ಹೊಂದಿಕೊಳ್ಳುವಾಗ ಪವಿತ್ರ ಆತ್ಮನವನ್ನು ನಡೆಸ್ತದೆ. ಪ್ರಿಯ ದೇವರ ಮಕ್ಕಳು, ಇದರಿಂದ ನೋಡೋದಾದರೆ ಅನೇಕರು ನನಗೆ ಆತ್ಮನ ಶಕ್ತಿ ಬೇಕು, ಪವಿತ್ರಾತ್ಮನ ಬೇಕು, ಉಪವಾಸ ಮಾಡ್ತಾರೆ, ಪವಿತ್ರಾತ್ಮನ ಬೇಕು, ಸಭೆಗೆ ಹೋಗ್ತಾರೆ, ಪವಿತ್ರಾತ್ಮನ ಬೇಕು ಅಂತ ಗೋಳಾಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ನೀವು ಮುಳುಗಿ ದೀಕ್ಷಾಸ್ಥಾನ ಹೊಂದುವಾಗಲೇ ಪವಿತ್ರಾತ್ಮ ದೇವರು ನಿಮಗೆ ಕೊಟ್ಟಿದ್ದಾರೆ. ಎಷ್ಟು ಜನ ನಂಬ್ತೀರಾ? ಯಾಕಂದರೆ ನಿನ್ನ ಲೋಕದಲ್ಲಿ ಯೇಸು ಸ್ವಾಮಿ ಅರಿಯದೇ ಇರುವಾಗ ಅನೇಕ ಪಾಪದಲ್ಲಿ, ಶಾಪದಲ್ಲಿ, ರೋಗದಲ್ಲಿ ಎಲ್ಲರನ್ನೂ ನಿಂದಿಸ್ತಿದ್ದೆ, ಕೆಟ್ಟದಾಗಿ ಮಾತಾಡ್ತಿದ್ದೆ, ತಂದೆ ತಾಯಿನ ಗೌರವಿಸ್ತಾ ಇರಲಿಲ್ಲ, ನೀನೊಂಥರ ಪಾಪಿಯಾಗಿದ್ದೆ. ಆದರೆ ಯಾವಾಗ ಯೇಸು ಸ್ವಾಮಿ ನೀನು ಅಂಗೀಕರಿಸ್ತೋ, ಯಾವಾಗ ಯೇಸು ಸ್ವಾಮಿ ನೀನು ತಿಳ್ಕೊಂಡೋ, ಆ ಸಂದರ್ಭದಲ್ಲಿ ನೀನು ಯಾವಾಗ ಮುಳುಗಿ ದೀಕ್ಷಾಸ್ಥಾನ ಒಂದು ಹಳೇದು ನಿನಗೆ ಅಲ್ಲಿ ಸತ್ತೋಯ್ತು. ಆವತ್ತಿಂದ ನಿನ್ನಲ್ಲಿ ಒಂದು ಹೊಸ ಆತ್ಮ ಬಂತು, ಅದೇ ಪವಿತ್ರ ಆತ್ಮನು. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ನೀವು ಕರ್ತನ ಸನ್ನಿಧಿಯಲ್ಲಿ ಬಂದು ಯಾವಾಗ ಮುಳುಗಿ ದೀಕ್ಷಾಸ್ಥಾನ ಬರೋದಕ್ಕಿಂತ ಮುಂಚೆ ನಾನಿದ್ದೆ, ದೀಕ್ಷಾಸ್ಥಾನ ಆದಮೇಲೆ ನಾನು ಹೆಂಗಿದ್ದೇನೆ, ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಿ. ಯಾಕಂದರೆ ಅನೇಕರು ಅನ್ಕೋತಾರೆ, ಎಸಪ್ಪ ನನಗೆ ಇನ್ನೂ ಪವಿತ್ರಾತ್ಮನ ನಡೆಸು. ನೋ, ನಾನು ಏನು ಹೇಳಿದೆ, ನಾವೇನು ನುಡಿತೀವೋ ಅದು ನಡೆಯುತ್ತೆ. ಅಲ್ಲಲ್ಲಿಯ ದೇವರಾತ್ಮನ ಆಲ್ರೆಡಿ ನೀನು ಕೊಟ್ಟಿದ್ದಾರೆ. ದೇವರಾತ್ಮ ನಿನ್ನೊಳಗಿದೆ. ನಿನ್ನಲ್ಲಿ ಬೇಡವಾದ ಚಿಂತೆ, ಬೇಡವಾದ ಆಲೋಚನೆ ಬರುವುದಾದರೆ ಪವಿತ್ರಾತ್ಮನ ಜಾಗ ಎಲ್ಲಿದೆ? ಅದಕ್ಕಾಗಿ ಯೇಸು ಸ್ವಾಮಿ ಸಹ ನೋಡಿದ್ರೆ, ಮುಳುಗಿ ದೀಕ್ಷಾಸ್ಥಾನ ಯೋಹಾನ ಕೊಡುವಾಗ ಮುಳುಗಿ ದೀಕ್ಷಾಸ್ಥಾನ ಎದ್ದೋಳುವಾಗ ಏನಾಯಿತು, ಪಾರಿವಾಳವು ಪವಿತ್ರಾತ್ಮ ರೂಪದಲ್ಲಿ ಆತನ ಮೇಲೆ ಇಳಿದು ಬಂತು. ಪವಿತ್ರಾತ್ಮನ ಪ್ರೇರಿತರಾಗಿ ನೆಕ್ಸ್ಟು ಅಡವಿಗೆ ಸ್ವಾಮಿ ಉಪವಾಸಕ್ಕೆ ಹೋದರು. ಯಾವಾಗ ನೀನು ಮುಳುಗಿ ದೀಕ್ಷಾಸ್ಥಾನ ತರೋ ಅದೇ ಕ್ಷಣದಲ್ಲಿ, ಅದೇ ನಿಮಿಟಲ್ಲಿ ಪವಿತ್ರಾತ್ಮ ನಿನ್ನ ಮೇಲೆ ಬಂದಿದೆ. ಎಷ್ಟು ಜನ ನಂಬ್ತೀರ? ಆ ಪವಿತ್ರ ಬಂದಿದ್ದಕ್ಕೆ ನಿನ್ನಲ್ಲಿ ಒಂದು ಸ್ವಭಾವಗಳು ಬದಲಾವಣೆ ಆಯಿತು, ಮಾತಿನಲ್ಲಿ ಸ್ವಭಾವ ಬದಲಾವಣೆ ಆಯಿತು, ಒಬ್ಬರಿಗೆ ಗೌರವ ಕೊಡುವಂಥ ವಿಷಯದಲ್ಲಿ ಬದಲಾವಣೆ ಆಯಿತು, ಅನೇಕರು ಮಾತಾಡುವಂಥ ವಿಷಯದಲ್ಲಿ, ಕೆಲಸದಲ್ಲಿ, ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ ಅನೇಕ ಕೆಟ್ಟ ಕಾರ್ಯಗಳಲ್ಲಿ, ಕೆಟ್ಟ ವಿಷಯಗಳಲ್ಲಿ ಮುಳುಗಿದಂಥ, ಪಾಪಿಯಾಗಿ ಮುಳುಗಿದಂಥ ನಿನ್ನ ಜೀವಿತದಲ್ಲಿ ಯಾವಾಗ ನೀನು ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡು ಆ ಕ್ಷಣದಲ್ಲೇ ನಿನ್ನ ಜೀವಿತ ಬದಲಾವಣೆ ಆಯಿತು. ಯಾಕಾಗಿ ಪವಿತ್ರಾತ್ಮ ನಿನ್ನೊಳಗೆ ಬಂತು. ಆ ಕಂಚಿಕಿ ಸುಮ್ಮನೆ ಅವನಿಗೇನು ಗೊತ್ತೇ ಇಲ್ಲ, ಸುಮ್ಮನೆ ಯೆಶಾಯನ ಪ್ರವಾದನಾಗ ಆರಾಧನೆ ಮುಗಿಸಿ ಹೋಗುವಾಗ ಯೆಶಾಯ ಪ್ರವಾದನ ಓದ್ತಾ ಇದ್ದಾನೆ, ಆದರೆ ಗೊತ್ತಿಲ್ಲ. ಆದರೆ ಆ ಯೆಶಾಯ ಪ್ರವಾದನ ಗ್ರಂಥನ ಇನ್ನೊಬ್ಬರು ಯಾರೋ ವಿವರಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಅಲ್ಲಿ ಫಿಲಿಪ್ಪಿ ವಿವರಿಸಿದ್ದಕ್ಕೆ ಇದೊಳ್ಳೆ ಸಮಯ ಅಂತೇಳಿ ಅವನೇನು ಮಾಡ್ದ, ಸಿಕ್ಕುವಂಥ ಸಮಯದಲ್ಲಿ ಸುವಾರ್ತೆ ಸಾರುವಾಗ ಯೇಸು ಸ್ವಾಮಿನ ಅಂಗೀಕರಿಸಿ
ಅವನ ಜೀವಿತ ರಕ್ಷಣೆವಂತು. ಪ್ರಿಯ ದೇವರ ಮಕ್ಕಳೇ, ಇವತ್ತು ನೀವು ಕೆಲಸಕ್ಕೆ ಹೋಗ್ತೀರಾ ಅಥವಾ ಕುಟುಂಬದಲ್ಲಿ ಇರ್ತೀರಾ ಅಥವಾ ಸುತ್ತಮುತ್ತ ಜನಗಳು ಸತ್ಯ ಗೊತ್ತಿರುತ್ತೆ, ಯೇಸು ಸ್ವಾಮಿ ನಿಜವಾದ ರಕ್ಷಕನ ಅಂತ ಗೊತ್ತಿರುತ್ತೆ, ಆದರೆ ಅಂಗೀಕಾರ ಮಾಡ್ಕೊತಿರಲ್ಲ. ನಿನ್ನ ಹತ್ರ ಬಂದು ಅನೇಕರು ಹೇಳ್ತಾರೆ, ನನ್ನ ಕುಟುಂಬ ಹಿಂಗಾಗಿದೆ, ನನ್ನ ಜೀವಿತ ಹಿಂಗಾಗಿದೆ ಅಂತ. ನಿನ್ನಲ್ಲಿರುವಂಥ ಆತ್ಮ ಈ ದಿನದಲ್ಲಿ ಯಾರಾದರೂ ಬರುವುದಾದ್ರೆ ನೀವು ಸುವಾರ್ತೆ ಸಾರಿ ಅವ್ರಿಗಾಗಿ ಪ್ರಾರ್ಥಿಸ್ರಿ. ನೀನು ಪ್ರಾರ್ಥನೆ ಮಾಡುವಾಗ ಆ ಕಂಚಿಕೆ ಕ್ಷಣದಲ್ಲಿ ಅವನು ಮಾನಸಾಂತರ ಪಟ್ಟು ಯಾವ ರೀತಿ ಚಿಕ್ಕ ನೀರನ್ನು ನೋಡಿಸಿ ಆ ನೀರಲ್ಲಿ ನನಗೆ ದಿಷ್ಟದಾನ ಕೊಡುವಂಥ ಹಠ ಮಾಡಿದ್ನೋ, ಅದೇ ಪ್ರಕಾರ ನಿನ್ನ ಒಂದು ಪ್ರಾರ್ಥನೆ, ನಿನ್ನ ಒಂದು ಸ್ವಾರ್ಥ ಕೇಳಿ ಅನೇಕರು ಮಾನಸಾಂತರ ಉಂಟಾಗ್ತಾರೆ, ಅನೇಕರು ಬಿಡುಗಡೆ ಉಂಟಾಗ್ತಾರೆ, ಅನೇಕರು ಪಾಪದಿಂದ ಹೊರಗಡೆ ಬರ್ತಾರೆ, ಅನೇಕರು ಸತ್ಯದ ಮಾರ್ಗದ ಕಡೆ ನಡೆಸ್ತಾರೆ. ಪ್ರಿಯ ದೇವರ ಮಕ್ಕಳೇ, ಈ ದಿನದಲ್ಲಿ ಅನೇಕರಿಗೊಂದು ಧೈರ್ಯ ಬೇಕು. ನಿನ್ನಲ್ಲಿರುವಂಥ ಆತ್ಮ ಏಡಿತನದ ಆತ್ಮವಲ್ಲ. ಎಷ್ಟು ಜನ ನಂಬ್ತೀರಾ? ಇವತ್ತು ನೀನು ಧೈರ್ಯದಿಂದರೆ ನಿನ್ನ ಕುಟುಂಬ ಧೈರ್ಯವಾಗಿರುತ್ತೆ. ನೀನು ಕಂಗೆಟ್ರೆ ನಿನ್ನ ಕುಟುಂಬ ಕಂಗೆಡುವಂಥ ಪರಿಸ್ಥಿತಿ. ಅಲ್ಲಿ ಹೌದಲ್ವಾ? ಅದಕ್ಕೆ ನೀನು ಕಂಗೆಟ್ರೆ ನಾನು ನಿನ್ನನ್ನು ಕಂಗೆಡಿಸುವೆನು. ಪ್ರಿಯ ದೇವರ ಮಗುವೆ, ಏನೇ ಪರಿಸ್ಥಿತಿ ಬಂದರೂ ಸೋತೋಗ್ಬೇಡಿ. ದೇವರಾತ್ಮ ನಿನ್ನ ಸಂಗಡ ಇದ್ದಾರೆ. ಈ ಲೋಕದಲ್ಲಿ ಜೀವಿಸುವಾಗ ಒಡ ಹುಟ್ಟಿದವರು, ಬಂಧು ಮಿತ್ರರು ಯಾರೇ ಇಲ್ಲಿ ನಿಮ್ಮ ಸಂಗಡ ಇಲ್ಲದೇ ಇರ್ಬೋದು. ಕಣ್ಣೀರಲ್ಲಿ, ಗೋಳಾಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ಇಲ್ಲದೇ ಇರ್ಬೋದು. ದೇವರಾತ್ಮ ನಿನ್ನೊಳಗೆ ಇದೆ. ನಿನ್ನಾಗೆ ಅನೇಕ ಜನರು ಕಣ್ಣೀರಿಂದ ಇದ್ದಾರೆ, ನಿನ್ನಾಗೆ ಅನೇಕ ಜನರು ಪಾಪದಲ್ಲಿ ಇದ್ದಾರೆ, ನಿನ್ನಾಗೆ ಅನೇಕ ಜನರು ಸತ್ಯವನ್ನು ತಿಳಿದೇ ಜೀವಿಸುತ್ತಿದ್ದಾರೆ. ಈ ದಿನ ಪ್ರಿಯ ದೇವರ ಮಗುವೆ, ನೀನು ಮಾತ್ರ ರಕ್ಷಣೆ ಹೊಂದಲ್ಲ, ನಿನ್ನಾಗೆ ಇತರರು ರಕ್ಷಣೆ ಹೊಂದಿಕೊಳ್ಳಬೇಕು. ನಿನ್ನಲ್ಲಿರುವಂಥ ಆತ್ಮ ಬಲವುಳ್ಳ ಆತ್ಮ, ಇದನ್ನು ಉಪಯೋಗಿಸಿಕೊಳ್ಳಿರಿ. ನೀನು ಉಪಯೋಗಿಸಿಕೊಳ್ಳುವಾಗ ನಿನ್ನ ಜೀವಿತದಲ್ಲಿ ದೇವರು ಬಲವಾದ ಕಾರ್ಯ ನಡೆಸ್ತಾರೆ. ಅದಕ್ಕಾಗಿ ಈ ಒಂದು ಚಿಕ್ಕ ವಿಷಯ ನಿಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯ ಮಾಡಿದ್ರೆ ನಾನು ನಂಬುತ್ತೇನೆ. ಹೌದು, ಇರುವಂಥ ಸ್ಥಳದಲ್ಲಿ ನೀವು ಎಲ್ಲೇ ಇರಲಿ, ದೂರದಲ್ಲಿದ್ದರೂ ಸಮೀಪದಲ್ಲಿದ್ದರೂ ಸದಾಕಾಲ ಸಂತೋಷವಾಗಿರಿ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.